ತೀರ್ಥಯಾತ್ರೆ ಮಾಡಿದರೆ ಬುದ್ಧಿ ಜಾಸ್ತಿ ಆಗುತ್ತೆ, ಜ್ಞಾನ ಬರುತ್ತೆ ಅಂತ ನಾನು ನಿನ್ನ ಹತ್ರ ಹೇಳಿದ್ನೇನೆ ಗೌರಿ. ಆ ಜ್ಞಾನ ನಿಮಗೆ ಇನ್ನು ಬೆಳೆದೇ ಇಲ್ವಲ್ಲ ಅತ್ತೆ, ಅದಕ್ಕೆ ಕೇಳಿದೆ. ಬೇಡ ಅಂದ್ರೂ ಬಿಟ್ಬಿಡಿ. ಅಯ್ಯೋ, ಜ್ಞಾನ ಬರುತ್ತೆ ಅಂತಲ್ಲ ಕಣೆ, ಮನಸ್ಸಿಗೆ ಸಮಾಧಾನಕ್ಕೆ ಕಣೆ ಹೋಗಿದ್ದು. ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಇನ್ನೊಬ್ಬರ ಮನಸ್ಸಿಗೆ ಬೇಸರ ಮಾಡಿದ್ರೆ ತೀರ್ಥಯಾತ್ರೆ ಮಾಡಿದ ಫಲ ಸಿಕ್ಕೋದಿಲ್ಲ ಅತ್ತೆ. ಅಯ್ಯೋ ಪಾಪ, ನೀನೆಲ್ಲೂ ತಿರುಗಾಡ್ತಾ ಇಲ್ಲ ಅಂತ ಹೊಟ್ಟೆ ಉರಿನ. ನಾನು ಮನೇಲೇ ಇರ್ತೀನಿ, ನೀನು ಹೊರಗಡೆ ಸುತ್ತಾಡ್ಕೊಂಡು ಬಾ, ಆಗ ಗೊತ್ತಾಗುತ್ತೆ ಬುದ್ಧಿ ಬೆಳೆಯುತ್ತಾ ಇಳಿಯುತ್ತಾ ಅಂತ. ನನಗೇನದಲ್ಲಂಥ ಆಸಕ್ತಿ ಇಲ್ಲ ಬಿಡಿ. ಇಲ್ಲೇ ಇದ್ಕೊಂಡು ಭಕ್ತಿಯಿಂದ ದೇವ್ರ ಸೇವೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಿಮ್ಮ ಹಾಗೆ ಊರೂರು ತಿರುಗ್ಕೊಂಡು ನನಗೆ ಭಯಂಕರ ಭಕ್ತಿ ಇದೆ ಅಂತ ತೋರಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ತಿರುಗಾಟಗಳೇನಿದ್ರು ನಿಮಗೆ ಸರಿ. ಏನೇ ನೀನೇ ನೋಡ್ಕೊಂಡು ಕಿಸಕ್ಕಂತ ನಕ್ಕೋತ ನಿಂತ್ಕೊಂಡಿದೀಯಾ? ಹೋಗು, ನಮ್ಮಿಬ್ಬರಿಗೂ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ಅವಳಾಕೆ ಹೋಗ್ಬೇಕು, ಅವಳಿಗೆ ಬೇರೆ ಬೇರೆ ಕೆಲಸಗಳಿದ್ದಾವೆ. ಭಾರತಿ ಇದ್ದಾಳಲ್ಲ, ಅವಳು ಕಾಫಿ ಮಾಡ್ಕೊಂಡು ತರ್ತಾಳೆ ಬಿಡು. ನಿಮ್ಮಿಬ್ಬರಿಗೂ ಮಾಡಕ್ ಬೇರೆ ಏನೋ ಕೆಲಸ ಇಲ್ವಾ? ಹೀಗೆ ಹರಟೆ ಹೊಡೆಯೋ ಬದಲು, ಅವ್ರಿವ್ರ ಬಗ್ಗೆ ಮಾತಾಡೋ ಬದಲು ದೇವ್ರ ಕೋಣೆಯಲ್ಲಿ ಕುತ್ಕೊಂಡು ಪೂಜೆ ಮಾಡಿದ್ರೆ ಸ್ವಲ್ಪ ಪುಣ್ಯನಾದ್ರೂ ಬರುತ್ತೆ. ನಿನ್ಗೆ ಇವರಿಬ್ಬರ ಮಧ್ಯೆ ಏನ್ ಕೆಲಸ? ಅವ್ರಾದ್ರೆ ದೊಡ್ಡವರು, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಲಿ. ನೀನ್ ಹೋಗಿ ನಿನ್ ಕೆಲಸ ನೋಡು. ನಾನು ಜೋರಾಗಿ ಮಾತಾಡಿದೆ ಅಂತ ನೀವಿಬ್ರು ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನು ನೋಡಿ ನಾಳೆ ಅವಳು ಹೀಗೆ ಮಾತಾಡ್ತಾಳೆ ಅಂತ ಹಾಗೆ ಹೇಳ್ದೆ ಅಷ್ಟೆ. ನೋಡಿ, ನೀವಿಬ್ರು ಮನೆಗೆ ದೊಡ್ಡವರು, ನೀವೇ ಚಿಕ್ಕ ಮಕ್ಕಳ ಥರ ಆಡಿದ್ರೆ, ವಯಸ್ಸಿಗೆ ತಕ್ಕ ವರ್ತನೆ ಇದ್ರೆ ಗೌರವ ಅಲ್ವಾ?
ವಿಷಯ ನಮ್ಮನ್ನು ಕೇಳಬೇಕು. ಅಮ್ಮ ಅಮ್ಮ ಕುತ್ಕೊಮ್ಮ. ಏನು ಅಮ್ಮ ನಾನು ತಾಳಿ ಕಟ್ಟಿರೋದು ರೆಕಾರ್ಡ್ ಆಗಿದೆ. ನಿಜವಾಗ್ಲೂ ನೋಡು. ಭಾರತಿ ಹತ್ರ ಒಂದ್ಸತಿ ಮಾತಾಡ್ತೀನಿ. ಮಾತಾಡ. ಹಲೋ ಹಲೋ ಭಾರತಿ, ನನ್ನ ಕನಸು ನಿಜ ಆಗ್ತಾ ಇದೆ. ನಾನು ಪಟ್ಟಿರೋ ಕಷ್ಟಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ನೀನೇ ಹೇಳ್ತಿದ್ದಲ್ಲ ಮನೆಗೆ ಬಾ ಅಂತ. ಈಗ ನಾನು ಬರ್ತಾ ಇದ್ದೀನಿ. ನಿನ್ನ ಖಂಡಿತ ಪಡ್ಕೋತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿಂಗೆ ಹುಚ್ಚಿಚ್ಚಿ ಏನಾದರೂ ಹಿಡ್ದಿದ್ಯಾ? ಕಲ್ಪನೆ ಮಾಡಿಕೊಂಡು ಉತ್ಸಾಹದಿಂದ ಏನೇನೋ ಮಾತಾಡಬೇಡ, ಅದು ಒಳ್ಳೇದಲ್ಲ. ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹೀಗೆಲ್ಲ ಮಾತಾಡ್ತೀಯಾ? ಭಾರತಿ ಪ್ಲೀಸ್, ನಿನ್ನ ನೋಯಿಸ್ಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ. ನೀನು ನನ್ನೋಳು ಅಂತ ನಿರೂಪಿಸೋಕ್ಕೆ ಸಾಕ್ಷಿ ತಂದೆ ತರ್ತೀನಿ ಅಂತ ಹೇಳ್ತಿದ್ದಲ್ಲ, ಇವತ್ತು ಆ ಸಾಕ್ಷಿ ನನ್ನ ಕೈಯಲ್ಲಿದೆ. ಸಾಕ್ಷಿನಾ? ಏನದು? ಮನೆಗೆ ಬರ್ತೀನಿ. ಮನೆಗೆ ಬಂದು ಆ ಸಾಕ್ಷಿನ ಎಲ್ರಿಗೂ ತೋರಿಸ್ತೀನಿ. ಕಲ್ಪನೆಗೂ ವಾಸ್ತವಕ್ಕೂ ತುಂಬ ವ್ಯತ್ಯಾಸ ಇದೆ. ಸುಮ್ಮನೆ ಏನೇನೋ ಅಂದ್ಕೊಂಡು ಮಾತಾಡಬೇಡ. ಮನೋಜ, ನಾನು ನಿನ್ನ ಅಣ್ಣನ ಹೆಂಡತಿ ಅನ್ನೋದನ್ನ ಮರಿಬೇಡ. ಇದು ಕನಸಲ್ಲ ಭಾರತಿ, ವಾಸ್ತವನೇ. ಇಷ್ಟು ದಿನ ನಾನು ಕಾಯ್ತಿದ್ದ ಸಂದರ್ಭ ಈಗ ಬಂದಿದೆ. ಹಲೋ ಹಲೋ ಯಾವಾಗಲೂ ಹೀಗೆ ನಗ್ನಗ್ತಾ ಇರು. ಸಾಕ್ಷಿ ಸಿಕ್ತು, ಆದಷ್ಟು ಬೇಗ ಬರ್ತೀನಿ ಅಂತ ಮನೋಜ ಹೇಳ್ತಾ ಇದ್ದಾನೆ. ಆದ್ರೆ ಏನ್ ಸಾಕ್ಷಿ ಸಿಕ್ಕಿರ್ಬೋದು? ಮನೋಜ ಮನೆಗೆ ವಾಪಸ್ ಬರೋದು ಎಲ್ರೂ ಆಸೆ. ಅವ್ನು ಬರ್ತಾ ಅದೇನ್ ಸಾಕ್ಷಿ ತರ್ತಾನೋ, ಅದರಿಂದ ಇನ್ನೇನು ಅನಾಹುತ ಕಾದಿದ್ಯೋ ಅದು ಇವ್ರಿಗೆ ಗೊತ್ತು. ಮಂಟಪದಲ್ಲಿ ಮನೋಜನೇ ತಾಳಿ ಕಟ್ಟಿರೋದು ಅನ್ನೋದಕ್ಕೆ ನಿಜವಾಗ್ಲೂ ಸಾಕ್ಷಿ ಸಿಕ್ತಾ? ಅದು ನಿಜಾನೇ ಆಗಿದ್ರೆ ಮುಂದೆ ಯಾವ ನಿರ್ಧಾರ ತಗೊಳ್ಳಿ?
ಹಲೋ ಹಲೋ ಮನೋಜ, ಎಲ್ಲಿದ್ಯಾ? ನಾನು ನಿನ್ನ ಹತ್ರ ಮಾತಾಡಬೇಕು. ಎಲ್ಲಿ ಸಿಗ್ತೀಯಾ ಹೇಳು? ಸಂಜನಾ, ಏನು ವಿಷಯನೋ ಅದನ್ನು ಫೋನಲ್ಲೇ ಹೇಳೋಕ್ಕಾಗಲ್ವಾ? ಅದು ಹಾಗಲ್ಲ ಮನೋಜ, ನಾನು ನಿನ್ನ ಮೀಟ್ ಮಾಡಿಬಿಟ್ಟೆ ಮಾತಾಡಬೇಕು. ಎಲ್ಲಿದ್ಯಾ ಹೇಳು, ನಾನು ಈಗಲೇ ಬರ್ತೀನಿ. ಸಂಜನಾ, ನಾನು ಯಾವಾಗಲೂ ಹೋಗ್ತಿದ್ನಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಂಗೆ ಆ ಜಾಗ ಗೊತ್ತಲ್ವಾ? ಅಲ್ಲಿಗೆ ಬಂದ್ಬಿಡು. ಸರಿ ಮನೋಜ, ಬರ್ತೀನಿ. ಬಾಯ್. ಸರಿ, ಬಾಯ್. ಅಜ್ಜಿ, ಭಾರತಿ ಬಾಯಲ್ಲಿ. ಏನಜ್ಜಿ? ಕಾಫಿ ಮಾಡೋದಕ್ಕೆ ನಿನ್ನ ಕರೀಲಿಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ. ಒಂದು ಹೆಣ್ಣಿಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡಿಸಿದ್ರೆ ಪುಣ್ಯ ಬರುತ್ತಂತೆ. ನಾನು ಈ ವಯಸ್ಸಿನಲ್ಲಿ ಒಂದು ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳೋಣ ಅಂತಿದ್ದೀನಿ. ನಮ್ಮ ಕಡೆ ಹುಡುಗನಿಗೆ ಒಂದು ಹುಡುಗಿ ಬೇಕು, ಒಳ್ಳೆ ಹುಡುಗ. ನಿಮ್ಮ ಮನೇಲಿ ಒಂದು ಮೂಗಿ ಇದ್ದಾಳಲ್ಲ, ಅವಳೇ ನಿಮ್ಮ ಅಕ್ಕ. ಅವಳು ಕೆಲಸ ಅಂತ ತಿರುಗ್ತಿದ್ದಾಳಲ್ಲ, ಅವಳಿಗೆ ಮದುವೆ ಮಾಡೋ ಯೋಚನೆ ಇಲ್ವಾ? ಅವನು ಒಳ್ಳೆ ಹುಡುಗನೇ, ನಿಮ್ಮ ಅಕ್ಕನ ಥರ. ಬಾಯಿಲ್ಲ, ಕಿವಿನೂ ಕೇಳಿಸಲ್ಲ. ಹುಡುಗ ಕಾಶಿ ರೋಡ್ನಲ್ಲಿ ಹಣ್ಣ ಹಂಪಲ ಎಲ್ಲ ಇಟ್ಕೊಂಡಿದ್ದಾನೆ. ಜೀವನಕ್ಕೆ ಏನೇನು ತೊಂದರೆ ಇಲ್ಲ. ಇಬ್ಬರಿಗೂ ಜೋಡಿ ಚೆನ್ನಾಗಿರುತ್ತೆ. ಏನಂತೀಯ? ಹೌದೌದು, ಇಬ್ರು ಬೆಬ್ಬೆಬ್ಬೆ ಅಂತ ಮಾತಾಡ್ತಿದ್ರೆ ನೋಡಕ್ಕೆ ಮಜ್ವಾಗಿರುತ್ತೆ ಅಜ್ಜಿ. ನೀನು ಹ್ಞೂ ಅಂದರೆ ರಾಜಶೇಖರ್ಗೆ ಹೇಳಿ ಬೇಗ ಬಾಲ್ಗ ಓದಿಸ್ಬಿಡ್ತೀನಿ. ಏನಂತೀಯ? ಹೌದಜ್ಜಿ, ಅವ್ರಿಬ್ಬರಿಗೂ ಮದ್ವೆ ಮಾಡಿ ನಾವು ಅವ್ರನ್ನ ಇಲ್ಲೇ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡೋಣ. ನನಗೂ ಗಂಟ್ಲು ಹರ್ಕೊಂಡು ಮಾತಾಡಿ ಮಾತಾಡಿ ಬೇಜಾರಾಗೋಗಿದೆ. ಅವರಿಬ್ರು ಇಲ್ಲಿಗೆ ಬಂದ್ರೆ ನಾನು ಸ್ವಲ್ಪ ದಿನ ಅವಳ ಜೊತೆ ಬೆಬ್ಬೆಬ್ಬೆ ಅಂತ ಮಾತಾಡ್ತಾ ಇರ್ತೀನಿ. ಭಾರತಿ ನೋಡು, ಅವಳು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಿನ್ ಪಾಡಿ ನೀನ್ ಸುಮ್ಮನೆ ಇದ್ಬಿಡು. ಇಲ್ಲ ಅಂದ್ರೆ ನನಗೆ ತಿರುಗಿ ಮಾತಾಡಿದ್ಲು ಅಂತ ಶಿವಮ್ಮಜ್ಜಿ ಇನ್ನೊಂದು ರಾಗ ಎಳಿತಾಳೆ. ಅಲ್ಲ ಅಜ್ಜಿ, ಇವರು ನಮ್ಮ ಅಕ್ಕನ ಬಗ್ಗೆ. ನಾನೆಲ್ಲ ಕೇಳಿಸ್ಕೊಂಡೆ ಭಾರತಿ. ಕೆಲವೊಂದು ಮಾತಿಗೆ ಮೌನನೇ ಚಾಟಿ ಏಟಿನ ತರಹ ಉತ್ತರ ಆಗ್ಬಿಡುತ್ತೆ. ನೋಡು, ಈ ಮಾತುಗಳಿಗೆಲ್ಲ ನಿನ್ ತಲೆ ಕೊಟ್ಕೊಂಡು ಬೇಜಾರು ಮಾಡ್ಕೋಬೇಡ. ಕತ್ತೆಗೆ ತನ್ನ ಧ್ವನಿನೇ ಶ್ರೇಷ್ಠ ಅಂತ ಹಮ್ಮಿರುತ್ತಂತೆ. ಹಾಗಂತ ಅದಕ್ಕೆ ರಾಗ ಹೇಳ್ಕೊಡಕ್ಕಾಗತ್ತಾ? ಅಂಥ ಪ್ರಯತ್ನ ಮಾಡೋದು ಮೂರ್ಖತನ ಅಲ್ವಾ? ಅದಕ್ಕೆ ನಿನ್ನ ರಾಗನೇ ಸೂಪರ್ ಅಂತ ಅಂದ್ಕೊಂಡು ಸುಮ್ಮನಿರೋದು ವಾಸಿ. ಅದೇ ಜೀವನ. ನೀನು ಬಾ, ನೀನು
ಏಕೆ? ಇಲ್ಲಿವರೆಗೂ ಬಂದ್ರಲ್ಲ ಅದಕ್ಕೆ. ಬೇರೆ ಯಾರೋ ಆಗಿದ್ರೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾಗಿರ್ತಿತ್ತು. ನೀನು ನಮ್ಮನೆ ಹುಡುಗಿನೇ ಅಲ್ವಾ? ನಮ್ಮನೆ ಹುಡುಗಿ ಅಂದ್ರೆ? ನಮ್ಮನೆಯವಳು ಅಂದ್ರೆ ನೀನು ಭಾರತಿ ತಂಗಿ, ಸಂಬಂಧಿಕರು, ಆ ಲೆಕ್ಕಾಚಾರದಲ್ಲಿ ಹೇಳಿದೆ. ಓ ಹಾಗ. ಸರಿ, ಕುತ್ಕೊಂಡು ಮಾತಾಡೋಣವಾ? ಇಲ್ಲಿ ಬೇಡ, ಆ ಕಡೆ ಹೋಗಿ ಕುತ್ಕೊಂಡು ಮಾತಾಡೋಣ. ಸಂಜನೆ ಹತ್ರ ಸೂಕ್ಷ್ಮವಾಗಿ ಮಾತಾಡಬೇಕು. ಮನೆ ವಿಚಾರ, ಭಾರತಿ ವಿಚಾರ ಎಲ್ಲ ಅವಳ ಹತ್ರನೇ ತಿಳ್ಕೋಬೇಕು. ಮನೋಜ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಬನ್ನಿ ಹೋಗೋಣ. ಭಾರತಿ, ನಿನಗೆ ಮನೋಜನ್ ಬಗ್ಗೆ ಬೇರೆ ಏನಾದರೂ ಗೊತ್ತಾಯ್ತೇನಮ್ಮ? ಬಹುಶಃ ಮನೋಜ ಬರೋದ್ರ ಬಗ್ಗೆ ಯಾರೂ ಸೀರಿಯಸ್ ಆಗಿ ಯೋಚಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಅವನ ಮನೇನೂ ಗೊತ್ತು, ಅವನ ಫೋನ್ ನಂಬರು ಗೊತ್ತು. ಇಷ್ಟೆಲ್ಲ ಗೊತ್ತಿದ ಮೇಲೂ ಅವನಿಗೆ ದಿನ ಫೋನ್ ಮಾಡ್ಕೊಂಡು ಅವ್ನು ವಿಚಾರಿಸ್ಕೊಂಡಿದ್ದಿದ್ರೆ ಅವನಿಗೂ ನಮ್ಮ ನೆನಪು ಕಾಡಿ ಇಷ್ಟೊತ್ತು ಮನೆಗೆ ಬರ್ತಾ ಇದ್ನೋ ಏನೋ. ಒಂದೆರಡು ಸಲ ಹೋಗಿ ಮಾತಾಡಿರ್ತೀವಿ, ಆಮೇಲೆ ಸುಮ್ಮನೆ ಬಿಟ್ಟಿರ್ತೀವಿ. ಇಲ್ಲ ಮಾವ, ನಾವು ಎಷ್ಟೇ ಹೇಳಿದ್ರು ಬರ್ತೀನಿ, ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೊರತು ಮನೆಗೆ ಬರೋದ್ರ ಬಗ್ಗೆ ಯಾವತ್ತೂ ನಿರ್ಧಾರನೇ ತಗೊಳ್ತಾ ಇಲ್ಲ. ಯಾವಾಗ ಬರ್ತಾನಂತೆ? ಅದಕ್ಕೊಂದು ಮುಹೂರ್ತ ಬೇರೆ ನೋಡ್ಬೇಕಂತ. ಇಂಪಾರ್ಟೆಂಟ್ ವಿಷಯ ತಗೊಂಬರ್ತೀನಿ ಅಂತ ಹೇಳ್ತಾನೆ. ಅದೇನು ಇಂಪಾರ್ಟೆಂಟ್, ಅದೇನು ತರ್ತಾನೋ ಯಾರಿಗೂ ಗೊತ್ತು. ಯಾಕೆ ಹಾಗೆ ಹೇಳ್ತಾನೋ ಗೊತ್ತಿಲ್ಲ. ಕೇಳಿದ್ರೆ ಟೈಮ್ ಬಂದಾಗ ನಾನೇ ಮನೆಗೆ ಬಂದು ಎಲ್ಲ ವಿಷಯ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಫೋನ್ ಮಾಡ್ತಾ ಇರಬಾರ್ದು. ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ಮನೆಗೆ ಕರೆಸ್ಕೊಳ್ಳೋದಕ್ಕೆ ನಾನು ಯೋಚನೆ ಮಾಡ್ತೀನಿ. ಅದೇ ನಿನ್ನ ಪ್ರಯತ್ನ ನೀನು ಬಿಡಬೇಡ. ಬಾಬಾ, ನೀವೇನು ಯೋಚನೆ ಮಾಡಬೇಡಿ. ಮನೋಜ ಈ ಮನೆಗೆ ಬರ್ತಾನೆ, ಆದಷ್ಟು ಬೇಗ ಬಂದೇ ಬರ್ತಾನೆ.